ಫೈಬರು, ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇರೋಂಥ ಈ ನೇರಳೆ ಹಣ್ಣು ಇಲ್ಲ ನಮ್ಮ ಮಾತಿನಾಗ ಹೇಳ್ಬೇಕಂದ್ರೆ ನೇರಳೆ ಹಣ್ಣು ನಮ್ಮ ಮೈಗೆ ಭಾಳ ಅಂದ್ರೆ ಭಾಳ ಚಲೋ ರೀ. ಅದಕ್ಕೆ ಹಿಂಗೆ ಜ್ಯೂಸ್ ಮಾಡೀನಿ ರೀ. ಈ ಜ್ಯೂಸ್ ಮಾಡ್ಲಾಕ ನಾ ಏನು ಮಾಡೀನಿ ರೀ, ಒಂದಿವ್ಸ ನೇರಳೆ ಹಣ್ಣುಗಳಿಗೆ ತೊಗೊಂಡೀನಿ ರೀ. ಚಲೋ ತೊಳೆದು ತಂದೀನಿ ರೀ. ಈಗ ಏನಿಲ್ಲ ರೀ, ರಫ್ ಆಗಿ ಅವಕ್ಕೆ ಕಟ್ ಮಾಡ್ಕೋಬೇಕ್ರಿ. ಒಟ್ನಾಗ ಇದ್ರೊಳಗಿಂದು ಏನು ಬೀಜಗಳವಲ್ರಿ ಅವಕ್ಕೆಲ್ಲ ಸಪ್ರೇಟ್ ಮಾಡಿ ಹಿಂಗೆ ರೆಡಿ ಮಾಡ್ಕೋಬೇಕ್ರಿ. ಈಗ ಇವಕ್ಕೆ ಒಂದು ಮಿಕ್ಸಿ ಜಾರ್ನಾಗ ಇಲ್ಲ ಒಂದು ಬ್ಲೆಂಡರ್ನಾಗ ಹಾಕಿಬಿಡ್ಬೇಕಾಗ್ತದೆ. ಮತ್ತು ಇದ್ರಾಗ ಏನು ಮಾಡ್ತೀನಿ ರೀ ಅಂದ್ರೆ ಒಂದಿವ್ಸ ಐಸ್ ಕ್ಯೂಬ್ಸು ಸೇರಿಸ್ಲತ್ತೀನಿ ರೀ. ಹಾಗೆ ಇಲ್ಲಿ ಒಂದು 2 ದೊಡ್ಡ ಚಮಚ ಸಕ್ಕರೆ ಹಾಕ್ಲತ್ತೀನಿ ರೀ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಬಿಡ್ತೀನಂತ್ರಿ. ಮತ್ತಿಲ್ಲಿ ನೋಡ್ರಿ ಚಾಟ್ ಮಸಾಲೆ ನಾವಿಲ್ಲಿ ಹಾಕಬೇಕಾಗ್ತದೆ ರೀ, ಒಳ್ಳೆ ಫ್ಲೇವರ್ ಬರ್ತದೆ. ಹಾಗೆ ಪುದೀನ ಸೇರಿಸೀನಿ ರೀ. ಇಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಲತ್ತೀನಿ ರೀ. ಹುಳಿ ನಿಮಗೆ ಜಾಸ್ತಿ ಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊರಿ. ಇದ್ರಾಗ ಒಂದು ಹನಿ ನೀರು ಹಾಕಲ್ದಂಗೆ ನಾನು ಗ್ರೈಂಡ್ ಮಾಡಿಕೊಂಡು ತಂದೇನಿ ರೀ. ನಿಮಗೆ ಅಳಿಸ್ಬೇಕಂದ್ರೆ ಸ್ವಲ್ಪ ನೀರನ್ನು ಹಾಕೋಬೋದು, ನಡೀತದೆ. ಈಗ ಒಂದು ಪ್ಲೇಟಿನಾಗ ಏನು ಮಾಡ್ತೀನಿ ರೀ, ಒಂದಿಟ್ಟು ಖಾರದ ಪುಡಿ ತೊಗೊಂಡಿನಿ ರೀ. ಹಾಗೆ ಉಪ್ಪು ಹಾಕೀನಿ ರೀ. ಈಗ ಇವಾಗ ಎಲ್ಲ ಚಂದ ನಾವು ಮಿಕ್ಸ್ ಮಾಡಿ ಇಡಬೇಕಾಗ್ತದೆ. ಮತ್ತು ಇಲ್ಲಿ ಗ್ಲಾಸ್ಗಳು ತೊಗೊಂಡೇನಿ ರೀ. ಅದ್ರದ್ದು ಹಿಂಗೆ ತುದಿಗಳಿಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ನಿಂಬೆ ಹುಳಿ ಒರೆಸ್ತೀನಂತ. ಒರೆಸಿ ಇದ್ರಾಗ ಹಿಂಗೆ ಏನು ಮಾಡ್ತೀನಿ ರೀ, ಎದ್ದುತ್ತೀನಂತ. ನೋಡ್ಲಾಕ್ನು ಚಲೋ ಕಾಣಿಸ್ತಾವ್ರಿ. ಹಾಗೆ ಕುಡಿಬೇಕಾದ್ರೆ ಇದು ಉಪ್ಪು ಖಾರ ಭಾಳ ಮಸ್ತ್ ಫ್ಲೇವರ್ ಬರ್ತದೆ ರೀ ಎಲ್ಲ ಗ್ಲಾಸ್ಗಳಿಗೆ. ಹಾಗೆ ಹಚ್ಚಿ ಇಟ್ಬಿಡ್ತೀನಂತ. ಮತ್ತು ಈಗ ಇದು ಮಾಡಿಟ್ಟಿದ್ದು ಜ್ಯೂಸ್ ಏನದಲ್ರಿ ಇದ್ರಾಗ ಬರಕ್ತೀನಂತ. ನಾವು ಹಿಂಗೇನು ಕುಡಿಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಸೋಡಾ ಇಷ್ಟ ಅದ ಅಂತಂದ್ರೆ ಅದ್ರಾಗೂ ಹಿಂಗೆ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ತೀನಂತ್ರಿ. ಒಂದು ಗ್ಲಾಸ್ನಾಗ ಮೊದಲ ನಾವಿಲ್ಲಿ ಪ್ಲೇನ್ ಸೋಡಾ ಹಾಕೋಬೇಕಾಗ್ತದೆ. ಮತ್ತಿಲ್ಲಿ ಒಂದು ಸಣ್ಣ ಗ್ಲಾಸಿನಾಗ ಈ ಜ್ಯೂಸ್ ಹಾಕಿ ಏನು ಮಾಡ್ತೀನಿ ರೀ ಅಂತಂದ್ರೆ ಇದಕ್ಕೆ ತಂದು ಈ ಸೋಡಾದಾಗ ಬಿಟ್ಬಿಡ್ತೀನಂತ್ರಿ. ಹಿಂಗೆ ಸೋಡಾದಾಗ ಮಿಕ್ಸ್ ಮಾಡ್ಕೊಂಡಾರ ಕುಡೀರಿ. ಇಲ್ಲ ಅಂತಂದ್ರೆ ಹಾಗೆ ಕುಡಿದ್ರೂ ಈ ಜ್ಯೂಸು ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದೆ ರೀ. ಹಂಗಾದ್ರೆ ಮತ್ತೆ ಸಿಗ್ತೀನಂತ್ರಿ.